Friends, welcome to Catalyst Chemistry. As we discussed last class, important point about what electronic transfer redox reaction. Okay, that point is completed. Next point we are going to discuss about what types of redox reaction. In this case, totally they are divided into four types. The first one is what combination reaction, the second one is decombination reaction, the third one is displacement reaction, the fourth one is what disproportionation reaction. Okay, we are going to discuss the first point, that is what combination reaction. Combination reaction means in this case the combination of two or more substances, okay, at least one of which is in elemental form, that is called what combination reaction. I am going to write the definition, very simple definition. Okay, the combination of two or more substances at least one of which is in elemental form. Okay, that is called what combination reaction. You know very well about that elemental form, that is available in the nature pure form, that is indicate what we are going to called as elemental form. Okay, now last video dalla nodidivi nimage gurutide. Okay, yav riti elemental form, for example oxygen available in the atmosphere what O2, not a single oxygen available in what O2 form. You know very well about that, the oxygen available in the form of what O2, this one is indicate what elemental form. In this case the combination of two or more substances at least which is in elemental form, at least one, okay, there must be one, minimum one ಏನು ಇರಬೇಕಪ್ಪ elemental form ದಲ್ಲಿ ಇರಬೇಕು, then only that is indicate what combination reaction. Just I am going to consider an example ನೋಡೋಣ ಇಲ್ಲಿ. ಫಸ್ಟ್ ಒನ್ ಈಸ್ ವಾಟ್ ಕಾರ್ಬನ್ ತಗೋತಾ ಇದ್ದೀನಿ. ಕಾರ್ಬನ್ ಯಾವ ಸ್ಟೇಟಲ್ಲಿ ಇರ್ತದೆ, ಸಾಲಿಡ್ ಸ್ಟೇಟಲ್ಲಿ ಫೇಸ್. ಓಕೆ, ನೆಕ್ಸ್ಟ್ ಆಕ್ಸಿಜನ್ ಯಾವ ಸ್ಟೇಟ್ ತಗೋತೀನಿ, ಗ್ಯಾಸಿಯಸ್ ಸ್ಟೇಟ್ ತಗೋತೀನಿ, ದಟ್ ಈಸ್ ಇಂಡಿಕೇಟ್ ವಾಟ್ ಫೇಸ್. ಇನ್ ದ ಪ್ರೆಸೆನ್ಸ್ ಆಫ್ ಹೀಟ್, ಡೆಲ್ಟಾ ಬರೆದ್ರೆ ಏನು ಗೊತ್ತಾ, ಹೀಟ್ ಅಪ್ಲೈ ಮಾಡ್ತಾ ಇದ್ದೀರಿ ಅಂತ. ಸಿ ಮತ್ತು O2 ಎರಡು ಕಾಂಬಿನೇಷನ್ ಮಾಡಿದರೆ ಏನಾಗ್ತದೆ, ಕಾರ್ಬನ್ ಡೈಆಕ್ಸೈಡ್ ಬರ್ತದೆ. ಕಾರ್ಬನ್ ಡೈಆಕ್ಸೈಡ್ ಇದು ಯಾವ ಫೇಸ್ ಅಪ್ಪ, ಇದು ಗ್ಯಾಸ್ ಫೇಸ್ ಇರ್ತದೆ. ಓಕೆ, ಜಸ್ಟ್ ಇಯರ್ ಇನ್ ದಿಸ್ ಕೇಸ್ ಇಂಪಾರ್ಟೆಂಟ್ ಪಾಯಿಂಟ್ ನಾವು ಏನು ಥಿಂಕ್ ಮಾಡ್ತಾ ಇದ್ದೀವಿ ಅಂತಂದರೆ, ಇಲ್ಲಿ ಕಾರ್ಬನ್ ಪ್ಲಸ್ O2 ಇದೆ. ಓಕೆ, ಕಾರ್ಬನ್ ಪ್ಲಸ್ O2 ಇದೆ, CO2 ಬರ್ತಾ ಇದೆ. ಓಕೆ, ಇಲ್ಲಿ ವಾಟ್ ಈಸ್ ಆಕ್ಸಿಡೇಷನ್ ಸ್ಟೇಟ್ ಆಫ್ ಕಾರ್ಬನ್ ಕೇಳಿದರೆ ಏನು ಬರೀತೀರಿ, 0. ಆಕ್ಸಿಜನ್ ಕೇಳಿದರೆ ಏನು ಬರೀತೀರಿ, 0 ಬರೀತೀರಿ. ಓಕೆ, ನೆಕ್ಸ್ಟ್ ಇನ್ ದಿಸ್ ಕೇಸ್ ವಾಟ್ ಕಾರ್ಬನ್ ಆಕ್ಸಿಡೇಷನ್, ನೆಕ್ಸ್ಟ್ ಒನ್ ಈಸ್ ವಾಟ್ ಆಕ್ಸಿಡೇಷನ್. ವಿ ಆರ್ ಗೋಯಿಂಗ್ ಟು ಫೈಂಡ್ ಔಟ್, ಆ ಆಕ್ಸಿಡೇಷನನ್ನು ಫೈಂಡ್ ಔಟ್ ಮಾಡಬೇಕು ನೀವು, ಅವಾಗ ಗೊತ್ತಾಗ್ತದೆ ನಿಮಗೆ. ಈಗ ನೋಡಿ ಇವೆರಡು ಕಾಂಬಿನೇಷನ್ ಅಂದರೆ ಏನಪ್ಪ, ಎರಡು ಎಲಿಮೆಂಟ್ ಅಂತ ತೊಗೊಂಡು ನೀವು ಮಿಕ್ಸ್ ಮಾಡೋದಕ್ಕೆ ಏನಂತ ಕರಿತೀರಿ, ಕಾಂಬಿನೇಷನ್ ಅಂತ ಕರಿತೀರಿ. ಆ ಕಾಂಬಿನೇಷನ್ ಆಗಬೇಕಂದ್ರೆ ದೇರ್ ಮಸ್ಟ್ ಬಿ ಒನ್ ಏನಿರಬೇಕು, ಎಲಿಮೆಂಟಲ್ ಫಾರ್ಮ್ದಲ್ಲಿ ಇರಬೇಕು ಅಂತ ಹೇಳ್ತಾರೆ. ಓಕೆ, ಈಗ ನೋಡಿ ಇದು ಜೀರೋದಿಂದ ನೀವು ಇದನ್ನು ಥಿಂಕ್ ಮಾಡಿದರೆ ಆಕ್ಸಿಡೇಷನ್ ಸ್ಟೇಟ್ ಕಾರ್ಬನ್ ಎಷ್ಟು ಬರುತ್ತೆ, ಇಲ್ಲಿ +4 ಬರುತ್ತೆ. ಆಕ್ಸಿಜನ್ ಎಷ್ಟು ಬರ್ತದೆ, -2 ಬರ್ತದೆ. ಓಕೆ, one can undergo what oxidation, this oxygen can undergo what reduction, where there is oxidation and reduction takes place, that is indicate what redox reaction ಅಂತ ಕರಿತೀರಿ. ನಿಮ್ಗೆ ಗುರುತರ್ದ ಇದು ಕಾರ್ಬನ್ ಹೇಗೆ ಫೈಂಡ್ ಔಟ್ ಮಾಡ್ತೀರಿ, ಇದನ್ನು ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಿ. CO2 ಅದ, ಇದು ನಮಗೆ ಗೊತ್ತಿಲ್ಲಪ್ಪ ಅಂತ ತಿಳ್ಕೊಳ್ರಿ. ಇದನ್ನ ಏನಂತ ಇಟ್ಕೋಬೇಕಂತ ಹೇಳಿದ್ದೆ, ಎಕ್ಸ್ ಪ್ಲಸ್ ಆಕ್ಸಿಜನ್ ಎಷ್ಟು ಇರ್ತದೆ ಯೂಸ್ವಲಿ -2 ಇಂಟು ಎಷ್ಟು, 2 = 4. ಎಲ್ಲರೂ ಇಲ್ಲಿ ಮೇಲೆ ಏನಾರು ಚಾರ್ಜ್ ಅದ, ಏನಿಲ್ಲ ತಾನೆ. ಓಕೆ, ಅದಕ್ಕೆ ಎಕ್ಸ್ 2 2 ಎಷ್ಟಾಗ್ತದೆ, 4 ಆಗ್ತದೆ, =0 ಬರಿತೀರಿ. ಎಕ್ಸ್ ಏನಾಗ್ತದೆ, +4 ಆಗ್ತದೆ. ದಿಸ್ ಈಸ್ ಆಕ್ಸಿಡೇಷನ್ ಸ್ಟೇಟ್ ಆಫ್ ವಾಟ್ ಕಾರ್ಬನ್ +4, ಆಕ್ಸಿಜನ್ -2 ಆಗ್ತದೆ. ಓಕೆ, ಇಲ್ಲಿ ನೋಡಿ ಕಾರ್ಬನ್ದಿಂದ ಈ ಕಾರ್ಬನ್ ತೊಗೊಂಡ್ರೆ ಏನಾಗ್ತಾ ಇದೆ, ಇಲ್ಲಿ ಆಕ್ಸಿಡೇಷನ್ ಆಗ್ತಾ ಇದೆ ತಾನೆ. ಓಕೆ, ಈ ಆಕ್ಸಿಜನ್ ಇಲ್ಲಿ -2 ತೊಗೊಂಡ್ರೆ ಇದೇನಾಗ್ತಾ ಇದೆ, ದಿಸ್ ಈಸ್ ಅಂಡರ್ ವಾಟ್ ರಿಡಕ್ಷನ್. ಓಕೆ, ಇಲ್ಲಿ ಆಕ್ಸಿಡೇಷನ್ ಆಗ್ತಾ ಇದೆ, ರಿಡಕ್ಷನ್ ಆಗ್ತಾ ಇದೆ, ಎರಡೂ ಆದರೆ ಯಾವ ಟೈಪ್ ಆಫ್ ರಿಯಾಕ್ಷನ್ ಇದು, ರಿಡಾಕ್ಸ್ ರಿಯಾಕ್ಷನ್ ಅಂತ ಕರಿತೀವಿ ನಾವು. ಇದಕ್ಕೆ ಆಕ್ಸಿಡೇಷನ್ ರಿಡಕ್ಷನ್ ಎರಡೂ ಆಗಬೇಕು, ಅದಕ್ಕೆ ನಾವು ರಿಡಾಕ್ಸ್ ರಿಯಾಕ್ಷನ್ ಅಂತ ಹೇಳಿ ಕರಿತೀವಿ. ಓಕೆ, ಮತ್ತು ನೆನಪನ್ನೇ ಇಟ್ಕೋಬೇಕು, ಏನಪ್ಪ ಆಕ್ಸಿಡೇಷನ್ ಆಗತ್ತದಂದ್ರೆ ರಿಡಕ್ಷನ್ ಆಗೇ ಆಗ್ತದೆ 100%, ದೇರ್ ಇಸ್ ನೋ ಡೌಟ್ ಎಟ್ ಆಲ್. ಓಕೆ, ಒಂದೇ ಆಗಂಗಿಲ್ಲ, ಆಕ್ಸಿಡೇಷನ್ ಅಷ್ಟಾಗಿ ರಿಡಕ್ಷನ್ ಅಷ್ಟ ಹೋಗಂಗಿಲ್ಲ, ಆಕ್ಸಿಡೇಷನ್ ಆಗ್ತದೆ, ರಿಡಕ್ಷನ್ ಆಗ್ತದೆ, ಎರಡೂ ಎಟ್ ಎ ಟೈಮ್ ಆಗ್ತಿರ್ತದೆ. ಓಕೆ, ದಟ್ ಈಸ್ ವಾಟ್ ಇಂಪಾರ್ಟೆಂಟ್. ಇನ್ ದ್ಯಾಟ್ ವಿ ಆರ್ ಗೋಯಿಂಗ್ ಟು ಕಾಲ್ಡ್ ಆಸ್ ಅ ಕಾಂಬಿನೇಷನ್ ರಿಯಾಕ್ಷನ್. ನಾನು ಸೆಕೆಂಡ್ ಎಕ್ಸಾಂಪಲ್ ತೊಗೋತೀನಿ.
ಸೆಕೆಂಡ್ ಎಕ್ಸಾಂಪಲ್ ಈಗ ನೋಡಿ ಕ್ಯಾಲ್ಸಿಯಂ ಅವೈಲೇಬಲ್ ಯಾವ ರೀತಿ ಇರ್ತದೆ ನೇಚರ್ ಒಳಗೆ ಸಿ ಎ ಇರ್ತದೆ. ದಿಸ್ ಒನ್ ಇಸ್ ಇಂಡಿಕೇಟ್ ವಾಟ್ ನಾವು ಏನಂತ ಕರಿತೀವಿ ಸಾಲಿಡ್ ಫಾರ್ಮ್ದಾಗ ಇರ್ತದೆ. ಓಕೆ, ನೆಕ್ಸ್ಟ್ ನೀವು ನೈಟ್ರೋಜನ್ ತೊಗೊಂಡ್ರೆ ಏನಾಗ್ತದೆ N2 ಏನಾಗ್ತದೆ ಗ್ಯಾಸ್. ಓಕೆ, ನೀವು ಎರಡನ್ನು ಮಿಕ್ಸ್ ಮಾಡಿದ್ರೆ ಪ್ರಾಡಕ್ಟ್ ಏನು ಬರ್ತದೆ ಗೊತ್ತಾ C3N2 ಪ್ರಾಡಕ್ಟ್ ಬರ್ತದೆ, ಕ್ಯಾಲ್ಸಿಯಂ ನೈಟ್ರೈಡ್ ಅಂತ ಕರಿತೀವಿ ನಾವು. ಓಕೆ, ಕ್ಯಾಲ್ಸಿಯಂ ಆಕ್ಸಿಡೇಷನ್ ಸ್ಟೇಟ್ ಎಷ್ಟಪ್ಪ 0, ನೈಟ್ರೋಜನ್ ಆಕ್ಸಿಡೇಷನ್ ಸ್ಟೇಟ್ 0. ಯಾಕೆ ಹೇಳ ನೈಟ್ರೋಜನ್ ಅವೈಲೇಬಲ್ ಇನ್ ದ ಅಟ್ಮಾಸ್ಫಿಯರ್ N2 ಒಳಗೆ ಸಿಗ್ತದೆ ನಮಗೆ ನೈಟ್ರೋಜನ್. ಓಕೆ, ಕ್ಯಾಲ್ಸಿಯಂ ಸಿ ಎ ಒಳಗೆ ಸಿಗ್ತದೆ. ದ್ಯಾಟ್ಸ್ ವೈ ದೀಸ್ ಟು ಆರ್ ವಾಟ್ ಎಲಿಮೆಂಟಲ್ ಫಾರ್ಮ್ ಅಂತ ಕರಿತೀವಿ. ಎಲಿಮೆಂಟಲ್ ಫಾರ್ಮನ್ನು ಎರಡು ಮಿಕ್ಸ್ ಮಾಡಿದರೆ ಏನೋ ಕಾಂಬಿನೇಷನ್ ರಿಯಾಕ್ಷನ್ ಆಗ್ತದೆ. ಹೌದಾ, ಕ್ಯಾಲ್ಸಿಯಂ 3 ಅದ N2 ಅದ, ಕ್ಯಾಲ್ಸಿಯಂ +2ನೇ. ಯಾಕೆ ಹೇಳ +2 ಯಾಕಪ್ಪ ಅಂತಂದರೆ ದಿಸ್ ಕ್ಯಾಲ್ಸಿಯಂ ವಿಲ್ ಕಮ್ ಅಂಡರ್ ಅಲ್ಕ್ಲೈನ್ ಅರ್ತ್ ಮೆಟಲ್ಸ್ ಅಂತೇಳಿ ನಾವು ಕರಿತೀವಲ್ಲ. ನಾನು ಹೇಳಿದ್ದೀನಿ ನೋಡ್ರಿ ರೂಲ್ಸ್ ಫಾರ್ ಆಕ್ಸಿಡೇಷನ್ ಸ್ಟೇಟ್ ಫೈಂಡ್ ಔಟ್ ಮಾಡಬೇಕಂದ್ರೆ ದೇರ್ ಆರ್ 10 ರೂಲ್ಸ್ ಆರ್ ದೇರ್. ಓಕೆ, ಯು ಹ್ಯಾವ್ ಟು ಸಿ ದ್ಯಾಟ್ ವಿಡಿಯೋ. ಓಕೆ, ನೈಟ್ರೋಜನ್ ಯೂಸ್ವಲಿ ಏನಿರ್ತದೆ ಆಕ್ಸಿಡೇಷನ್ ಸ್ಟೇಟು -3 ಇರ್ತದೆ. ಇಲ್ಲಿ ನೋಡಿ ಕ್ಯಾಲ್ಸಿಯಂ 0 ಅದ, 0 to +2 ಹೋದ್ರೆ ಅದು ಆಕ್ಸಿಡೇಷನ್ ನಂಬರ್ ಈಸ್ ಇನ್ಕ್ರೀಸಸ್ ಆರ್ ಡಿಕ್ರೀಸಸ್? 100%. ದಿಸ್ ಪ್ರೊಸೆಸ್ ಈಸ್ ಕಾಲ್ಡ್ ವಾಟ್ ಆಕ್ಸಿಡೇಷನ್ ಅಂತ ಕರಿತೀರಿ. ಇಲ್ಲಿ ಸೇಮ್ ಪ್ರೊಸೆಸ್ಸೇ, ಇಲ್ಲಿ ಇರೋದೇನು ಸೇಮ್ ಪ್ರೊಸೆಸ್. ಇದಕ್ಕೆ ಏನಂತ ಕರಿತೀರಿ ಆಕ್ಸಿಡೇಷನ್ ಅಂತ ಕರಿತೀರಿ. ಇದು ನೈಟ್ರೋಜನ್ 0ದಿಂದ -3 ಆಗೈತೆ ಅಂದ್ರೆ ಇದಕ್ಕೆ ಏನಂತ ಕರಿತೀರಪ್ಪ ರಿಡಕ್ಷನ್ ಅಂತ ಕರಿತೀರಿ. ಓಕೆ, ಇಸ್ ಇಟ್ ಕ್ಲಿಯರ್? ಆಕ್ಸಿಡೇಷನ್ ಆಗ್ತಾ ಇದೆ, ರಿಡಕ್ಷನು ಆಗ್ತಾ ಇದೆ. ಓಕೆ, ದಿಸ್ ಈಸ್ ಏನಂತ ಕರಿತೀವಿ ರಿಡಾಕ್ಸ್ ರಿಯಾಕ್ಷನ್. ಇನ್ ದ್ಯಾಟ್ ಪರ್ಟಿಕ್ಯುಲರ್ಲಿ ವಿ ಆರ್ ಗೋಯಿಂಗ್ ಟು ಕಾಲ್ಡ್ ಆಸ್ ಅ ಕಾಂಬಿನೇಷನ್ ರಿಯಾಕ್ಷನ್. ಯಾಕೆ ಕಾಂಬಿನೇಷನ್ ರಿಯಾಕ್ಷನ್ ಅಂತಂದ್ರೆ ಕ್ಯಾಲ್ಸಿಯಂ ಇಸ್ ಡಿಫ್ರೆಂಟ್, ನೈಟ್ರೋಜನ್ ಇಸ್ ಡಿಫ್ರೆಂಟ್, ಇವೆರಡು ಕಂಬೈನ್ ಮಾಡ್ತಾ ಇದ್ರಲ್ಲ, ದ್ಯಾಟ್ಸ್ ವೈ ದೇ ಆರ್ ಗೋಯಿಂಗ್ ಟು ಕಾಲ್ಡ್ ಆಸ್ ಅ ಕಾಂಬಿನೇಷನ್ ರಿಯಾಕ್ಷನ್ ಅಂತ ನಾವು ಕರಿತೀವಿ. ಓಕೆ ಆಯಿತಾ, ಮೇಕ್ ಇಟ್ ಪರ್ಫೆಕ್ಟ್. ದೇ ಆರ್ ಗೋಯಿಂಗ್ ಟು ಆಸ್ಕ್ ಯು ಇನ್ PU ಲೆವೆಲ್ ಥಿಯರಿ ಲೆವೆಲ್ ಎಕ್ಸಾಮ್ದಾಗ ಕೇಳ್ಬೋದು ವಾಟ್ ಈಸ್ ಕಾಂಬಿನೇಷನ್ ರಿಯಾಕ್ಷನ್, ಗಿವ್ ಎನ್ ಎಕ್ಸಾಂಪಲ್ ಅಂತ ಸಿಂಪಲ್ ಡೆಫಿನೇಷನ್ ಅದ ಬರೀರಿ. ಓಕೆ, ನೆಕ್ಸ್ಟ್ ನಾವು ನೋಡೋಣ ನೆಕ್ಸ್ಟ್ ಟೈಪ್ಸ್ ಆಫ್ ರಿಯಾಕ್ಷನ್. ದಟ್ ಈಸ್ ವಾಟ್ ಸೆಕೆಂಡ್ ಒನ್ ಯಾವ ಟೈಪ್ಸ್ ಅದ ಅಂತ ನೋಡೋಣ. ದಟ್ ಈಸ್ ಡಿಕಾಂಪೋಸಿಷನ್ ರಿಯಾಕ್ಷನ್ ಅಂತ ಕರೀತಾರೆ. ದಟ್ ಈಸ್ ಇಂಡಿಕೇಟ್ ವಾಟ್ ಡಿಕಾಂಪೋಸಿಷನ್ ರಿಯಾಕ್ಷನ್. ಓಕೆ, ಡಿಕಾಂಪೋಸಿಷನ್ ರಿಯಾಕ್ಷನ್. ಓಕೆ, decomposition reaction ಅಂತಂದ್ರೆ this is also definition is very simple. I am going to write the definition first. Okay, in this case the compounds, simple definition, the compounds breaks down into two or more substances at least one of which is in elemental form. Elemental form. Okay, this is also definition. Decomposition, ಇಲ್ಲಿ ನೋಡಿ ಕಾಂಬಿನೇಷನ್ ಅಂದ್ರೆ ಮಿಕ್ಸ್ ಮಾಡ್ತಾ ಇದ್ದೀರಿ. Decomposition ಅಂದರೆ they are going to give one compound, you have to break that compound, there is a formation of product. The product should be at least, if there is a formation of 3 products or 2 products, if there is a formation of 2 products, okay, 2 products ಅಂತ ನೀವು ತಿಳ್ಕೊಂಡ್ರೆ 1 product should be what elemental form ದಾಗ ಇರಬೇಕಂತ ಹೇಳ್ತಾರೆ ಅವರು. ಓಕೆ, that's why the compound breaks down into 2 or more substances at least one of which is in elemental form. That is called what decomposition reaction ಅಂತ ನಾವು ಕರಿತೀವಿ. ಎಕ್ಸಾಂಪಲ್ ನೋಡಿದ್ರಂತೂ ನಿಮಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗ್ತದೆ. ಈಗ ನೋಡಿ 2H2O ಅದ, ಇದೇನಂತ ವಾಟರ್ ಮಾಲಿಕ್ಯೂಲ್ ಅದ. ವಾಟರ್ ಮಾಲಿಕ್ಯೂಲ್ ದಿಸ್ ಈಸ್ ಕಾಲ್ಡ್ ಕಂಪೌಂಡ್ ಅಂತ ಕರಿತೀರಿ, ಮಿಕ್ಸರ್ ಅಂತ ಕರಿಬಾರ್ದು. ಇಲ್ಲಿ ಮಿಕ್ಸರ್ ಈಸ್ ಡಿಫ್ರೆಂಟ್, ಕಂಪೌಂಡ್ ಇಸ್ ಡಿಫ್ರೆಂಟ್. ಐ ಟೋಲ್ಡ್ ಯು ಮೆನಿ ಟೈಮ್ಸ್. ಓಕೆ, ಮಿಕ್ಸರ್ ಅಂದ್ರೆ ಅಲ್ಲಿ ಲಿಮಿಟ್ ಕರೆಕ್ಟ್ ಪೊಸಿಷನ್ ಇರೋಂಗಿಲ್ಲ. ಈಗ ನೋಡ ಕಂಪೌಂಡ್ ಅಂತಂದರೆ 2 moles ಆಫ್ H2 ತೊಗೊಂಡಾರ, 1 moles ಆಫ್ ಆಕ್ಸಿಜನ್ ತೊಗೊಂಡಾರ. ಇದು ಬಿಟ್ಟರೆ ಜಸ್ಟ್ ಬ್ಯಾಲೆನ್ಸಿಂಗ್ ದ ರಿಯಾಕ್ಷನ್ ಅಲ್ಲ ಇದು. ಓಕೆ, 2 moles ಹೈಡ್ರೋಜನ್ ತೊಗೊಂಡಾರ, 1 mole ಆಕ್ಸಿಜನ್ ತೊಗೊಂಡಾರ, ಎರಡೂ ಮಿಕ್ಸ್ ಮಾಡಿದಾಗ ಏನು ಕಂಪೌಂಡ್ ಬರ್ತದೆ. ಓಕೆ, ಬಟ್ ಮಿಕ್ಸರ್ ಹಾಗಲ್ಲ. ಮಿಕ್ಸರ್ ಅಂತಂದ್ರೆ ಇಟ್ ಮೇ ಬಿ 3 moles, ಆಕ್ಸಿಜನ್ ಮೇ ಬಿ 5 moles, ಸೋ ಆನ್. ಓಕೆ, ಅಲ್ಲಿ ಲಿಮಿಟ್ ಇರಲ್ಲ ಪರ್ಟಿಕ್ಯುಲರ್. ದಟ್ ಈಸ್ ಕಾಲ್ಡ್ ವಾಟ್ ಮಿಕ್ಸರ್ ಅಂತ ಕರಿತೀವಿ ನಾವು. ಓಕೆ, ಈಗ 2H2O ಅದ, ಇದನ್ನು ನಾವು ಏನು ಮಾಡೋಣ ಬ್ರೇಕ್ ಮಾಡೋಣ. 2H2O ಲಿಕ್ವಿಡ್ ಅಂತ ಬರಿತೀನಿ. ಓಕೆ, ಇಲ್ಲೇನು ಮಾಡೋಣ ಹೀಟ್ ಸಪ್ಲೈ ಮಾಡ್ತೀನಿ, ಬ್ರೇಕ್ ಆಗ್ತದೆ. ಹೀಟ್ ಸಪ್ಲೈ ಮಾಡಿದಾಗ ಇದು ಬ್ರೇಕ್ ಆಗ್ತದೆ, ಅಲ್ಲಿ ಪ್ರಾಡಕ್ಟ್ ಪಾಸಿಬಲ್ ಆಗುತ್ತೆ. ಪ್ರಾಡಕ್ಟ್ ಏನು ಪಾಸಿಬಲ್ ಆಗ್ಬೋದು, ಒಂದು H2 ಆಗ್ಬೋದಾ, ಒಂದು O2 ಆಗ್ತೈತಿ. ಓಕೆ, ಈಸ್ ಇಟ್ ಎ ಬ್ಯಾಲೆನ್ಸ್ಡ್ ರಿಯಾಕ್ಷನ್? ಬ್ಯಾಲೆನ್ಸ್ ಇಲ್ಲ. ಯಾಕೆ ಹೇಳ 2 2s 4 ಹೈಡ್ರೋಜನ್ಸ್ ಅದಲ್ಲ, ಇಲ್ಲಿ 2 ಹಾಕಿಬಿಡಿ, 2 2s ಎಷ್ಟಾಗ್ತದೆ 4 ಆಗ್ತದೆ, O2 ಬರ್ತದೆ, ರಿಲೀಸ್ ಆಗ್ತದೆ. ಹೈಡ್ರೋಜನ್ ಏನಪ್ಪ ಇದು ಗ್ಯಾಸ್ ಇರ್ತದೆ ಯೂಸ್ವಲಿ, ಆಕ್ಸಿಜನ್ ಏನಿರ್ತದೆ ಗ್ಯಾಸ್ ಇರ್ತದೆ. ನೋಡ H2O ಡಿವೈಡ್ ಮಾಡಿದಾಗ H2 ಮತ್ತು O2 ಬರ್ತವೆ. ಇವೆರಡು ಎಲಿಮೆಂಟಲ್ ಫಾರ್ಮೇ, ಇವೆರಡು ಎಲಿಮೆಂಟಲ್ ಫಾರ್ಮ್ದಾಗ ಅದಾವೆ ನೋಡ್ರಿ. ಈಗ ಚೆಕ್ ಮಾಡ್ಕೊಳ್ರಿ,
ಹೈಡ್ರೋಜನ್ ಆಕ್ಸಿಡೇಷನ್ ಸ್ಟೇಟ್ +1 ಬರೀತೀರಿ, ಆಕ್ಸಿಜನ್ ಎಷ್ಟು ಬರೀತೀರಿ -2 ಬರೀತೀರಿ. ಓಕೆ, +1 ಈಸ್ ಕನ್ವರ್ಟೆಡ್ ಇಂಟು 0, +1 ಈಸ್ ಕನ್ವರ್ಟೆಡ್ ಇಂಟು ಏನಾಗ್ತದೆ 0 ಆಗ್ತದೆ. ಈ ಪ್ರೊಸೆಸ್ಗೆ ಏನಂತ ಕರಿತೀರಿ ನೀವು, +1ದಿಂದ ಕಡಿಮೆ ಆಯಿತು. ಇನ್ನು -2ದಿಂದ ಏನಾಯ್ತು, ಇದು 0 ಆಯಿತು. ಅಂದರೆ ಇದಕ್ಕೆ -2ದಿಂದ 0 ಆಯ್ತು ಅಂದರೆ ದಿಸ್ ಈಸ್ ಇಂಡಿಕೇಟ್ ವಾಟ್ ಆಕ್ಸಿಡೇಷನ್ ಅಂತ ಕರಿತಾರೆ. ಯಾಕಂದ್ರೆ ಆಕ್ಸಿಡೇಷನ್ ನಂಬರ್ ಇನ್ಕ್ರೀಸಸ್ ಆಯ್ತಲ್ಲ. ಇಲ್ಲಿ +1 to 0 ಅಂತಂದರೆ ದಿಸ್ ಈಸ್ ಕಾಲ್ಡ್ ವಾಟ್ ಏನಂತ ಕರಿತೀವಿ ನಾವು, ರಿಡಕ್ಷನ್ ಅಂತ ಕರಿತೀರಿ. ಒನ್ ಮಸ್ಟ್ ಬಿ ಎ ರಿಡಕ್ಷನ್, ಅನದರ್ ಮಸ್ಟ್ ಬಿ ಎ ವಾಟ್ ಆಕ್ಸಿಡೇಷನ್ ಅಂತ ಕರಿತೀವಿ. ನೀವು ಇಷ್ಟೇ ಡೆಫಿನೇಷನ್, ವೆರಿ ಸಿಂಪಲ್ ಡೆಫಿನೇಷನ್ ಹೇಳಿದ್ದೀನಿ. ಓಕೆ, ಯಾವ್ದು ಆಕ್ಸಿಡೇಷನ್ ಸ್ಟೇಟ್ ಇನ್ಕ್ರೀಸ್ ಆಗ್ತದಲ್ಲ ದಟ್ ಈಸ್ ಕಾಲ್ಡ್ ಆಕ್ಸಿಡೇಷನ್ ಅಂತ ಕರಿತೀವಿ. ಯಾವ್ದು ಆಕ್ಸಿಡೇಷನ್ ಸ್ಟೇಟ್ ಕಡಿಮೆ ಆಗ್ತಲ್ಲ ದಟ್ ಈಸ್ ಕಾಲ್ಡ್ ವಾಟ್ ರಿಡಕ್ಷನ್ ಅಂತ ಕರಿತೀವಿ. ನಿಮ್ಗೆ ಯಾರೇ ಕ್ವಶನ್ಸ್ ಕೇಳ್ಬೋದು, ಇದ್ರೊಳಗೆ ಹೈಡ್ರೋಜನ್ ಏನಾಗಿದೆಪ್ಪ ಅಂತ ಕೇಳ್ಬೋದು. ಈಗ ಎಷ್ಟು ನೀವು ಎಷ್ಟು ತೊಗೊಂಡ್ರೆ ಆಕ್ಸಿಡೇಷನ್ ಸ್ಟೇಟ್ ಇಲ್ಲಿ +1 ಅದ, ಇಲ್ಲಿ 0 ಅದ. ಈ ಪ್ರೊಸೆಸ್ಗೆ ಏನಂತ ಕರಿತೀರಿ ನೀವು, ರಿಡಕ್ಷನ್ ಅಂತ ಕರಿತೀರಿ. ಇಲ್ಲಿ -2 ಅದ, ಇಲ್ಲಿ ಏನದ ಪಾಸಿಟಿವ್ ವ್ಯಾಲ್ಯೂ, ಇಲ್ಲಿ ನೆಗೆಟಿವ್ ವ್ಯಾಲ್ಯೂ ಅದ, ಇಲ್ಲಿ ಪಾಸಿಟಿವ್ ವ್ಯಾಲ್ಯೂ ಅದ, ಹೌದಿಲ್ಲ. ಎಲ್ಲಿ ಪಾಸಿಟಿವ್ ವ್ಯಾಲ್ಯೂ ಇರ್ತದಲ್ಲ ದಿಸ್ ಪ್ರೊಟೆಕ್ಟ್ ಟೋಟಲಿ ನಾವು ಏನಂತ ಕರಿತೀವಿ, ಆಕ್ಸಿಡೇಷನ್ ಅಂತ ಕರಿತೀವಿ. ಈ ಪ್ರೊಸೆಸ್ಗೆ ಏನಂತ ಕರೀತಾರೆ, ಡಿಕಾಂಪೋಸಿಷನ್ ರಿಯಾಕ್ಷನ್ ಅಂತ ಕರೀತಾರೆ. ವೆರಿ ಸಿಂಪಲ್ ಡೆಫಿನೇಷನ್. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್ ಆಯಿತಾ. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ನೋಡೋಣ ಇಲ್ಲಿ. ಈಗ ಫಾರ್ ಎಕ್ಸಾಂಪಲ್ 2 moles ಆಫ್ ಸೋಡಿಯಂ ಹೈಡ್ರೈಡ್ ತೊಗೊಂಡ್ರೆ, ಓಕೆ, ಇದು ಸೋಡಿಯಂ ಹೈಡ್ರೈಡ್ ಸಾಲಿಡ್. ಓಕೆ, ಇನ್ ದ ಪ್ರೆಸೆನ್ಸ್ ಆಫ್ ಹೀಟ್ ಹಾಕ್ತೀರಿ, ಹೀಟ್ ಹಾಕಿದಂತ ಡಿವೈಡ್ ಆಗೇ ಆಗ್ತದೆ. ಓಕೆ, ಈಗ ಫಾರ್ ಎಕ್ಸಾಂಪಲ್ ಸೋಡಿಯಂ ಬರ್ತದೆ ಸಾಲಿಡ್, ನೆಕ್ಸ್ಟ್ ಏನು ರಿಲೀಸ್ ಆಗ್ತದೆ, H ಅಂತೂ ಇರಲ್ಲ ಯೂಸ್ವಲಿ. ಏನು ರಿಲೀಸ್ ಆಗಬೇಕಿಲ್ಲಿ, H2 ರಿಲೀಸ್ ಆಗಬೇಕಲ್ಲ, ದಟ್ ಈಸ್ ಕಾಲ್ಡ್ ಗ್ಯಾಸು. ಈಸ್ ಇಟ್ ಬ್ಯಾಲೆನ್ಸ್ಡ್ ರಿಯಾಕ್ಷನ್ ಚೆಕ್ ಮಾಡ್ಕೊಳ್ರಿ. ಇಲ್ಲ, ಬ್ಯಾಲೆನ್ಸ್ ಆಗಿಲ್ಲ ಇದು. ಯಾಕಂದರೆ ಇಲ್ಲಿ 2 moles ಆಫ್ ಸೋಡಿಯಂ ಅದ, ಇಲ್ಲಿ 1 ಅದ, ಅದಕ್ಕೆ 2 ಬರೀಬೇಕಾ. ಈಗ ಹೈಡ್ರೋಜನ್ ಆಯಿತಾ, ಸೋಡಿಯಂ ಅವೈಲೇಬಲ್ ಇನ್ ದ ನೇಚರ್ ಎಣ್ಣೆ ಒಳಗಲ್ಲ. ಓಕೆ, ದಟ್ಸ್ ವೈ ಆಕ್ಸಿಡೇಷನ್ ಸ್ಟೇಟ್ 0, ಇದು ಏನಾಗ್ತದೆ 0 ಆಗ್ತದೆ. ಇಲ್ಲಿ ನೋಡ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ಆಕ್ಸಿಡೇಷನ್ ಸ್ಟೇಟ್ ರೂಲ್ಸ್ ಹೇಳುವಾಗ ನಾನು ಹೇಳಿದ್ದೀನಿ. ಏನು ಹೇಳಿದ್ದೀನಿ ಅಂತಂದರೆ, ಸೋಡಿಯಂ ಈಸ್ ಅ ಮೆಟಲ್, ಹೈಡ್ರೋಜನ್ ಈಸ್ ಅ ನಾನ್ ಮೆಟಲ್. ಇಲ್ಲಿ ಹೈಡ್ರೋಜನ್ ಆಕ್ಸಿಡೇಷನ್ ಸ್ಟೇಟ್ ಏನು ಬರ್ತದೆ, ನೆನಪಿನ ಇಟ್ಕೋಬೇಕು, -1 ಬರ್ತದ. ಓಕೆ, ಸೋಡಿಯಮ್ದೇನ +1. ಯೂಸ್ವಲಿ ಮೆಟಲ್ ಯಾವಾಗೂ ಪಾಸಿಟಿವ್ ಚಾರ್ಜ್ ಇರ್ತದಲ್ಲ, ಇಲ್ಲಿ ನೀವು ಯೂಸ್ವಲಿ ಹೈಡ್ರೋಜನ್ ಮ್ಯಾಗ ಏನು ಬರಿತಿದ್ರಿ, ಇಲ್ಲಿ ನೋಡ್ರಿ, ಇಲ್ಲೇ ನೋಡ್ರಿ ಗೊತ್ತಾಗ್ತದೆ ನಿಮ್ಗೆ. +1 ಬರ್ದಿದ್ದೀನಿ ತಾನೆ. +1 ಯಾಕೆ ಬರದೆ, ಆಕ್ಸಿಜನ್ ಮೋರ್ ಎಲೆಕ್ಟ್ರೋನೆಗೆಟಿವ್, ಹೈಡ್ರೋಜನ್ ಲೆಸ್ ಎಲೆಕ್ಟ್ರೋನೆಗೆಟಿವ್. ಇದು ಎರಡರೊಳಗೆ ಕಂಪೇರ್ ಮಾಡ್ರೆ ಹೈಡ್ರೋಜನ್ ಇಸ್ ಮೋರ್ ಎಲೆಕ್ಟ್ರೋನೆಗೆಟಿವ್. ಅವಾಗ ಏನಾಗ್ತಾವ, ಎಲೆಕ್ಟ್ರಾನ್ ಮೂವ್ ಫ್ರಮ್ ಸೋಡಿಯಂ ಟು ಹೈಡ್ರೋಜನ್ ಆಗ್ತದೆ, ಹೈಡ್ರೋಜನ್ ಟು ಸೋಡಿಯಂ ಆಗಂಗಿಲ್ಲ. ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಓಕೆ, that's why bear in mind important 10 oxidation rules are most important. ಓಕೆ, ಆ ವಿಡಿಯೋ ನಾನು ಫಸ್ಟ್ ಅದಕ್ಕೆ ಆಕ್ಸಿಡೇಷನ್ ಸ್ಟೇಟ್ ಡಿಸ್ಕಷನ್ ಮಾಡೋದು. ಇಲ್ಲಿ ನೋಡ, ಸೋಡಿಯಮ್ದಿಂದ ಸೋಡಿಯಂ ತೊಗೊಂಡ್ಬಿಟ್ಟು ಗುರ್ತಾಗ್ತದೆ. ಈಗ ಸೋಡಿಯಮ್ದಿಂದ ಸೋಡಿಯಂ ತೊಗೊಂಡ್ರೆ ಏನಾಗ್ತದೆ, ಆಕ್ಸಿಡೇಷನ್ ಸ್ಟೇಟ್ ಏನಾಗ್ತದೆ, ಡಿಕ್ರೀಸ್ ಅಂದರೆ ಏನು ಬರೀತೀರಿ, ದಿಸ್ ಈಸ್ ಕಾಲ್ಡ್ ವಾಟ್ ಆಕ್ಸಿಡೇಷನ್. ಈಗ -1ದಿಂದ ನೀವು ಇದನ್ನು ತೊಗೊಂಡ್ರೆ ಪಾಸಿಟಿವ್ ವ್ಯಾಲ್ಯೂ ಅದ ನೋಡ್ರಿ, ಇಲ್ಲಿ ಇದಕ್ಕೆ ಏನಂತ ಕರಿತೀರಿ ನೀವು, ರಿಡಕ್ಷನ್ ಅಂತ ಕರಿತೀರಿ. ರಿಡಕ್ಷನ್ ಆಕ್ಸಿಡೇಷನ್ ದಿಸ್ ಈಸ್ ಕಾಲ್ಡ್ ವಾಟ್ ರಿಡಕ್ಷನ್. ಇದು ರಿಡಕ್ಷನ್ನು, ಇದು ಏಕೆ ಏನಂತ ಕರಿತೀರಿ, ಆಕ್ಸಿಡೇಷನ್ ಅಂತ ಕರಿತೀರಿ. ಆಯಿತಾ, ಕ್ಲಿಯರ್ ಆಯಿತಾ. ಸೆಕೆಂಡ್ ಎಕ್ಸಾಂಪಲ್. ಥರ್ಡ್ ಎಕ್ಸಾಂಪಲ್ ತೊಗೊಳ್ಳೋಣ. ಓಕೆ, ಡಿಕಾಂಪೋಸಿಷನ್ ರಿಯಾಕ್ಷನ್ ಒಳಗೆ K2Cr2, Cr ಅಂದ್ರೆ ಕ್ರೋಮಿಯಮ O7. ನೀವು ಇದನ್ನು ಎಕ್ಸಾಂಪಲ್ ಆಕ್ಸಿಡೇಷನ್ ಸ್ಟೇಟ್ ಫೈಂಡ್ ಔಟ್ ಮಾಡಿದಿರಿ. ಹೇಳ್ರಿ, ಕ್ರೋಮಿಯಂ ಆಕ್ಸಿಡೇಷನ್ ಸ್ಟೇಟ್ ಎಷ್ಟು ಬರ್ತದೆ ಹೇಳ್ರಿ ನೋಡೋಣ. ಇದ್ರೊಳಗೆ +6 ಬರ್ತದೆ ತಾನೆ. ಇವೆಲ್ಲ ಕ್ಯಾಲ್ಕುಲೇಷನ್ ಮಾಡಿದಿರಿ. ಇದನ್ನು 2 moles ತೊಗೋಬೇಕಾ ಇನ್ ದ ಪ್ರೆಸೆನ್ಸ್ ಆಫ್ ಹೀಟ್. ಓಕೆ, ಇದು ಪೊಟ್ಯಾಸಿಯಮ್ ಡೈಕ್ರೋಮೇಟ್ ಕಲರ್ಡ್ ಕಾಂಪೌಂಡು, ಕಾಂಪ್ಲೆಕ್ಸ್, ಇದು ಸಾಲಿಡ್ ಇರ್ತದೆ. ಓಕೆ, ನಮ್ಮ ಲ್ಯಾಬ್ರೇಟರಿಯಲ್ಲಿ ಅವೈಲೇಬಲ್ ಇರ್ತದೆ, ನೋಡ್ಬೋದು ನೀವು, ಏನು ಪ್ರಾಬ್ಲಮ್ ಇಲ್ಲ. ಇವಾಗ ಏನಾಗ್ತದೆ, 4 moles ಆಫ್ K2Cr4 ಆಗ್ತದೆ. K2Cr4 ಆಗ್ತದೆ. ದಿಸ್ ಈಸ್ ಆಲ್ಸೋ ಸಾಲಿಡ್. ಪೊಟ್ಯಾಸಿಯಮ್ ಡೈಕ್ರೋಮೇಟ್, ಇದು ಪೊಟ್ಯಾಸಿಯಮ್ ಕ್ರೋಮೇಟ್. ಓಕೆ, ಯಾಕಂದ್ರೆ ಒಂದ ಕ್ರೋಮಿಯಮ್ ಅದಲ್ಲ, ಕ್ರೋಮೇಟ. ಇದು ಡೈ ಇತ್ತಂದ್ರೆ ಡೈಕ್ರೋಮೇಟ. ನೆಕ್ಸ್ಟ್ ಏನು ರಿಲೀಸ್ ಆಗ್ತದೆ ಅಂದ್ರೆ ಬ್ಯಾಲೆನ್ಸಿಂಗ್. ಇದು 2 ಅಂದರೆ ಬ್ಯಾಲೆನ್ಸಿಂಗ ಬರ್ತದೆ. ಇದೊಂದು ಕಂಪೌಂಡ್ ಬರ್ತದೆ Cr2O3. ನೆಕ್ಸ್ಟ್ ಏನು ರಿಲೀಸ್ ಆಗ್ತದೆ, 3 moles ಆಫ್ ಆಕ್ಸಿಜನ್. ಇದು ಏನಾಗ್ತದೆ, ಸಾಲಿಡು. ಆಕ್ಸಿಜನ್ ಯಾವಾಗ ಏನಾಗ್ತದೆ, ಗ್ಯಾಸ್ ಇರ್ತದೆ. ಈಗ ಥಿಂಕ್ ಮಾಡಿರಿ, ಜನರಲ್ ಮೆಥಡನ್ನು ನೀವು ಯೂಸ್ ಮಾಡಿ ಆಕ್ಸಿಡೇಷನ್ ಸ್ಟೇಟ್ ಫೈಂಡ್ ಔಟ್ ಮಾಡ್ಬೋದು. ಹೆಂಗೆ ಜನರಲ್ ಮೆಥಡ್ ಯೂಸ್ ಮಾಡಿದ್ರೆ ಹೇಳ್ರಿ ನೋಡೋಣ. ಪೊಟ್ಯಾಸಿಯಮ್ ಎಲ್ಲಿ ಬರ್ತದಪ್ಪ, ಇದು ಫಸ್ಟ್ ಗ್ರೂಪ್ ಎಲಿಮೆಂಟ್ ಬರ್ತದೆ. ಆಕ್ಸಿಡೇಷನ್ ಸ್ಟೇಟ್ +1 ಫಿಕ್ಸ್. ಇಲ್ಲೆಷ್ಟು ಹೇಳಿದೆ ನಿಮಗೆ, +6 ಹೇಳಿದೆ. ಕ್ಯಾಲ್ಕುಲೇಷನ್ ಮಾಡಿರಿ. ಆಕ್ಸಿಜನ್ -2, ಇದು ಫಿಕ್ಸ್, ಏನೂ ಚೇಂಜ್ ಆಗಂಗಿಲ್ಲ, ಫಿಕ್ಸ್. ಇಲ್ಲೇ ಹಂಗದ ನೋಡಿರಿ. ಇದಕ್ಕೇನು ಬರೀತೀರಿ, +1 ಬರೀತೀರಿ. ಕ್ರೋಮಿಯಮ್ ಇಲ್ಲಿ +6 ಆಗ್ತದೆ ನೋಡಿ. 4 2 8 ಆಗ್ತದೆ. ಆಮೇಲೆ 8 - 2 6. ಈ ರೀತಿಯೂ ಕ್ಯಾಲ್ಕುಲೇಷನ್ ಮಾಡ್ಬೋದು. -2 ಆಗ್ತದೆ. ಇಲ್ಲಿ ಥಿಂಕ್ ಮಾಡಿರಿ ಎಷ್ಟಾಗ್ತದೆ, ಇದು +3 ಆಗ್ತದೆ ನೋಡಿರಿ. ಇದೇನಾಗ್ತದೆ, -2 ಆಗ್ತದೆ. ಆಕ್ಸಿಜನ್ ಏನಿರ್ತದೆ 0. ಯಾಕೆ ಹೇಳಿ, ಎಲಿಮೆಂಟಲ್ ಫಾರ್ಮ್. ಇಲ್ಲಿ ನೋಡಿ 1 2 3 ಅದ. ಓಕೆ, ಇವಾಗ ಡಿಕಾಂಪೋಸಿಷನ್ ರಿಯಾಕ್ಷನ್ ಆಗಿದೆ. ಇದು ಡಿಕಾಂಪೋಸಿಷನ್ ರಿಯಾಕ್ಷನ್ ಆದಾಗ ಇನ್ ದಿಸ್ ಕೇಸ್ ದೇರ್ ಇಸ್ ಅ ಫಾರ್ಮೇಷನ್ ಆಫ್ ವಾಟ್, ಎಲಿಮೆಂಟಲ್ ಫಾರ್ಮ್. ಇವೆರಡು ಎಲಿಮೆಂಟಲ್ ಫಾರ್ಮ್. ಇನ್ ದಿಸ್ ಕೇಸ್ ವಾಟ್, ದಿಸ್ ಈಸ್ ಅ ಎಲಿಮೆಂಟಲ್ ಫಾರ್ಮ್. ಅದಕ್ಕೆ ಏನು ಹೇಳ್ತಾರೆ, ದ ಕಂಪೌಂಡ್ಸ್ ಬ್ರೇಕ್ಸ್ ಡೌನ್
breaks down in 2 or more substances at least one of which is in elemental form ಇರಲೇಬೇಕು. ಅದಕ್ಕೆ ನಾವು ಡಿಕಾಂಪೋಸಿಷನ್ ರಿಯಾಕ್ಷನ್ ಅಂತ ಹೇಳಿ ಕರಿತೀವಿ. ಆಯಿತಾ, ಇದೊಂದು ನೆನಪಿನ ಇಟ್ಕೋಬೇಕು, ಇಂಪಾರ್ಟೆಂಟು. ಓಕೆ, ನಾನು ಇಲ್ಲೊಂದು ಟೆಕ್ನಿಕ್ ಹೇಳ್ತೀನಿ ನಿಮಗೆ. ಏನು ಟೆಕ್ನಿಕಪ್ಪ ಅಂತಂದರೆ ಒಂದು ಗೋಲ್ಡನ್ ಪಾಯಿಂಟ್ ಅಥವಾ ಗೋಲ್ಡನ್ ರೂಲ್ ಅಂತ ಹೇಳಿ ಬರ್ತದೆ. ಓಕೆ, ಏನಂತ ನೋಡೋಣ. ಇಂಪಾರ್ಟೆಂಟ್ ಪಾಯಿಂಟ್ ಅದಕ್ಕೆ ನಾನು ಗೋಲ್ಡನ್ ಪಾಯಿಂಟ್ಸ್ ಅಂತ ಹೇಳಿ ನಾನು ಕರಿತೀನಿ. ಅದಕ್ಕೆ ನೀವು ನೋಟ್ ಅಂತ ಕರಿಬೋದು, ಏನು ನಿಮ್ಮ ಮ್ಯಾಗ ಇಂಟ್ರೆಸ್ಟ್. ಓಕೆ, ಗೋಲ್ಡನ್ ಪಾಯಿಂಟ್. ಓಕೆ, ಗೋಲ್ಡನ್ ಪಾಯಿಂಟ್ದಲ್ಲಿ ನೋಡ ಇಂಪಾರ್ಟೆಂಟ್ ನಾನು ಹೇಳಿದೆ, ಆಲ್ ಡಿಕಾಂಪೋಸಿಷನ್ ರಿಯಾಕ್ಷನ್ ನೀಡ್ ನಾಟ್ ಬಿ ಎ ರಿಡಾಕ್ಸ್ ರಿಯಾಕ್ಷನ್. ಇಲ್ಲಿ ನೋಡ ರಿಡಾಕ್ಸ್ ರಿಯಾಕ್ಷನ್ ಆಗಿದೆ, ಇಲ್ಲಿ ಚೆಕ್ ಮಾಡ್ಕೊಡ್ರಿ. ಈಗ ನೋಡ +6 ಅದ, +6 ಏನೂ ಚೇಂಜಸ್ ಆಗಲಿಲ್ಲ, ಬಿಟ್ಬಿಡ್ರಿ. ಈಗ +6ದಿಂದ +3 ಹೋಗ್ಯದ. ಆಕ್ಸಿಡೇಷನ್ ನಂಬರ್ ಡಿಕ್ರೀಸ್ ಆಯಿತು, ಇನ್ಕ್ರೀಸ್ ಆಯಿತು? ಇದು ಆಕ್ಸಿಡೇಷನ್ ನಂಬರು +6ದಿಂದ ಇದಕ್ಕೆ ಹೋಯ್ದಂದ್ರೆ ಏನಾಯಿತು, ಡಿಕ್ರೀಸ್ ಆಯಿತು. ಓಕೆ, ಇದೊಂದು ಸ್ವಲ್ಪ ನೀವು ನೆನಪಿನ ತೊಗೊಂಡ್ಬಿಡ್ಬೇಕು. ಇಲ್ಲಿ +6ದಿಂದ 3 ತೊಗೊಂಡ್ರೆ ಇವೆರಡು ಸೇಮ್ ಇದೆ, ಇವೆರಡು ಏನದ ಸೇಮ್ ಅದ, ಏನೂ ಪ್ರಾಬ್ಲಮ್. ಇದಕ್ಕೆ ಡಿಕ್ರೀಸ್ ಆಯ್ತು ಅಂದ್ರೆ ಆಕ್ಸಿಡೇಷನ್ ಸ್ಟೇಟ್ ಏನಂತ ಕರಿತೀರಿ, ಇದಕ್ಕೆ ರಿಡಾಕ್ಷನ್ ಅಂತ ಕರಿತೀರಾ. ಓಕೆ, ನೆಕ್ಸ್ಟ್ ನೋಡ, ಇಲ್ಲಿ ಪೊಟ್ಯಾಸಿಯಮ್ +1 ಮತ್ತು ಇಲ್ಲಿ ಪೊಟ್ಯಾಸಿಯಮ್ ಅದು ಇಲ್ಲ +1, ಎರಡು ಆಕ್ಸಿಡೇಷನ್ ಸ್ಟೇಟ್ ಸೇಮ್ ಇದ್ರೆ ಅದನ್ನು ತೊಗೋಬಾರ್ದು, ಬಿಟ್ಟು ಬಿಡ್ಬೇಕು ಅದನ್ನು. ಓಕೆ, ಅದೇನು ಚೇಂಜ್ ಆಗಿಲ್ಲಲ್ಲ ಆಕ್ಸಿಡೇಷನ್ ಸ್ಟೇಟ್. ಮತ್ತು ಇಫ್ ದ ಆಕ್ಸಿಡೇಷನ್ ಸ್ಟೇಟ್ ಈಸ್ ನಾಟ್ ಚೇಂಜ್ಡ್ ದಟ್ ನಾಟ್ ಇನ್ವಾಲ್ವ್ಡ್ ಇನ್ ಅ ರಿಡಾಕ್ಸ್ ರಿಯಾಕ್ಷನ್. ಓಕೆ, ದ್ಯಾಟ್ಸ್ ವೈ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಈಗ ನೋಡ -2 ಅದ, -2ದಿಂದ ನೋಡ ನೀವು -2ದಿಂದ ಏನರ ಚೇಂಜ್ ಆಗೈತೆ ನೋಡ್ರಿ, ಆಗೈತಲ್ಲ ಚೇಂಜ್. ಆಕ್ಸಿಜನ್ -2ದಿಂದ ಇಲ್ಲಿ -2 ಐತೆ, ಅದನ್ನು ತೊಗೋಬಾರ್ದು. ಇಲ್ಲಿ ಏನದ 0 ಅದ ನೋಡ, ಇದನ್ನು ತೊಗೋಬಾರ್ದು. ನೀವು ಇದನ್ನ ತೊಗೊಂಡ್ರೆ ಅಂದರೆ ಏನು ಡಿಫ್ರೆನ್ಸ್ ಬೆಳಂಗಿಲ್ಲಲ್ಲ ಇಲ್ಲಿ, ಹೌದಾ? ಇದು -2 ಅದ, ಇದು -2 ಅದ, ಚೇಂಜ್ ಆಗಿಲ್ಲಲ್ಲ ಆಕ್ಸಿಡೇಷನ್ ಸ್ಟೇಟ್. ಮತ್ತು ಅದನ್ಯಾಕೆ ತೊಗೋತೀರಿ? ಎಲ್ಲಿ ಚೇಂಜ್ ಆಗೈತಲ್ಲ ಅದನ್ನಷ್ಟೇ ತೊಗೋಬೇಕು. ಇಲ್ಲಿ -2ದಿಂದ 0 ಆಗೈತಿ ಅಂದರೆ ದಿಸ್ ಪ್ರೊಸೆಸ್ ಈಸ್ ಇಂಡಿಕೇಟ್ ವಾಟ್, ಆಕ್ಸಿಡೇಷನ್ ಅಂತ ಕರಿತೀರಿ ನೀವು. ಆಕ್ಸಿಡೇಷನ್ ಆಗತ್ತದ, ರಿಡಕ್ಷನ್ ಆಗತ್ತದ. ಇದು ಟೋಟಲಿ ನಾವು ಏನಂತ ಕರಿತೀವಿ, ರಿಡಾಕ್ಸ್ ರಿಯಾಕ್ಷನ್ ಅಂತ ಕರಿತೀವಿ. ಗೋಲ್ಡನ್ ಪಾಯಿಂಟ್ದಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಆಲ್ ಡಿಕಾಂಪೋಸಿಷನ್ ರಿಯಾಕ್ಷನ್ಸ್ ನೀಡ್ ನಾಟ್ ಬಿ ಎ ರಿಡಾಕ್ಸ್ ರಿಯಾಕ್ಷನ್. ಯಾಕಂದರೆ ಇದು ಇಂಪಾರ್ಟೆಂಟ್, ಕರ್ನಾಟಕ CET ಅಲ್ಲಿ ಕೇಳ್ತಾರೆ ಇದನ್ನು, ಇಂಪಾರ್ಟೆಂಟ್, ನೆನಪಿನ ಇಟ್ಕೋಬೇಕು. ಓಕೆ, ಏನು ಪಾಯಿಂಟ್ಸ್ ಅಂದರೆ, ಆಲ್ ಡಿಕಾಂಪೋಸಿಷನ್ reaction need not be redox reaction. ನೀಡ್ ನಾಟ್ ಬಿ ಏನಂತ ಕರಿತೀರಿ ನೀವು, ರಿಡಾಕ್ಸ್ ರಿಯಾಕ್ಷನ್ ಅಂತ ಕರಿತೀವಿ. ಅಂದರೆ ಎಲ್ಲ ಡಿಕಾಂಪೋಸಿಷನ್ ರಿಯಾಕ್ಷನ್ನು ರಿಡಾಕ್ಸ್ ರಿಯಾಕ್ಷನ್ ಇರಬೇಕಂತ ಏನು ರೂಲ್ ಇಲ್ಲ ಅಂದಂಗಿದೆ. ಓಕೆ, ಇದು ಸರಿ ಹೆಂಗೆ ರೀ ಹಿಂಗೆ ಅಂತಂದರೆ ಒಂದು ಎಕ್ಸಾಂಪಲ್ ಹೇಳೋಣ. ಇದಕ್ಕೊಂದು ಎಕ್ಸಾಂಪಲ್ ಅದ, ಇಂಪಾರ್ಟೆಂಟ್ ಎಕ್ಸಾಂಪಲ್. ಇದನ್ನ ಒಂದು ಸ್ವಲ್ಪ ನೀವು ನೆನಪಿನ ಇಟ್ಕೋಬೇಕಾಗ್ತದೆ. ಕ್ಯಾಲ್ಸಿಯಂ ಕಾರ್ಬೋನೇಟ್ ಅದ, ಕ್ಯಾಲ್ಸಿಯಂ ಕಾರ್ಬೋನೇಟಿಗೆ ನೀವೇನು ಮಾಡಿರಿ, ಒಂದು ಸ್ವಲ್ಪ ಹೀಟ್ ಹಾಕಿರಿ. ಹೀಟ್ ಮಾಡಿದ ನಂತರ ಏನಾಗ್ತದೆ, ದೇರ್ ಇಸ್ ಅ ಫಾರ್ಮೇಷನ್ ಆಫ್ ಪ್ರಾಡಕ್ಟ್. ಏನಾಗ್ತದೆ, ಕ್ಯಾಲ್ಸಿಯಂ ಆಕ್ಸೈಡ್ ಫಾರ್ಮೇಷನ್ ಆಗ್ತದೆ, ನೆಕ್ಸ್ಟ್ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗ್ತದೆ. ಓಕೆ, ನೀವು ಕ್ಯಾಲ್ಸಿಯಂ ಕಾರ್ಬೋನೇಟ್ ಪ್ರಾಕ್ಟಿಕಲ್ ಮಾಡ್ತಿರ್ತಾರಲ್ಲ, ಕಾರ್ಬೋನೇಟ್ ಅಂದರೆ ಅಲ್ಲಿ ಇಫರ್ವನ್ಸಸ್ ಬರ್ತದ. ಇಫರ್ವನ್ಸಸ್ ದೇರ್ ಇಸ್ ಅ ರಿಲೀಸ್ ಆಫ್ ವಾಟ್, ಕಾರ್ಬನ್ ಡೈಆಕ್ಸೈಡ್. ಕಾರ್ಬೋನೇಟ್ ತೊಗೊಂಡ್ರೆ 100% ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗ್ತದೆ. ಕ್ಯಾಲ್ಸಿಯಂ ಆಕ್ಸೈಡ್ ಸಾಲಿಡ್ ಇರ್ತದೆ ಇದು. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ದಿಸ್ ಈಸ್ ಅ ಗ್ಯಾಸ್. ಓಕೆ, ಕ್ಯಾಲ್ಸಿಯಂ ಕಾರ್ಬೋನೇಟ್ ಇದೇನು ಸಾಲಿಡ್ ಇರ್ತದೆ. ಈಗ ನೋಡಿ, ಕ್ಯಾಲ್ಸಿಯಂ ಎಲ್ಲಿ ಬರ್ತದೆ, ಇದು ಗ್ರೂಪ್ 2 ಬರ್ತದೆ. ಗ್ರೂಪ್ 2 ಅಂತಂದ್ರೆ ಆಕ್ಸಿಡೇಷನ್ ಸ್ಟೇಟ್ +2, ಏನೂ ಪ್ರಾಬ್ಲಮ್ ಇಲ್ಲ. ಇದಕ್ಕೆ ಆಕ್ಸಿಡೇಷನ್ ಸ್ಟೇಟ್ +4, ಇದು ಏನ -2, ಇದು ಫಿಕ್ಸ್. ಓಕೆ, ಇಲ್ಲಿ ಕ್ಯಾಲ್ಸಿಯಂ ಬಂದರೆ +2 ಅಲ್ಲ, ಇದು -2 ಆಗ್ತದೆ, ಏನೂ ಚೇಂಜಸ್ ಆಗಲ್ಲ. ಇಲ್ಲಿ ಬಂದರೆ ಏನಾಗ್ತದೆ, +4 ಆಗ್ತದೆ, ಇಲ್ಲಿ ಏನಾಗ್ತದೆ, -2 ಆಗ್ತದೆ. ಈಗ ಏನು ಮಾಡಿರಿ, ಆಕ್ಸಿಡೇಷನ್ ಸ್ಟೇಟ್ ಎಲ್ಲರೂ ಚೇಂಜ್ ಆಗೈತೆ ಅಂತ ಚೆಕ್ ಮಾಡ್ಕೊಳ್ರಿ. ನೋಡೋಣ, ಕ್ಯಾಲ್ಸಿಯಂ +2 ಏನೂ ಚೇಂಜ್ ಆಗಿಲ್ಲ. ಕಾರ್ಬನ್ ಇಲ್ಲಿ ಅಂತ ಕಾರ್ಬನ್ +4 ಅದ, ಇಲ್ಲಿ ಕಾರ್ಬನ್ ಇಲ್ಲ, ಬಿಟ್ಬಿಡ್ರಿ. ಇಲ್ಲಿ ಕಾರ್ಬನ್ ತೊಗೊಳ್ರಿ +4, ಏನೂ ಚೇಂಜ್ ಆಗಿಲ್ಲ, ಆ್ಯಸ್ ಇಟ್ ಇಸ್ ಅದ, ಏನೂ ಡೌಟ್ ಇಲ್ಲ. ಓಕೆ, ಆಕ್ಸಿಜನ್ ತೊಗೊಳ್ರಿ -2 ಅದ, ಇಲ್ಲಿ -2 ಅದ, ಇಲ್ಲಿ -2 ಅದ. ದೇರ್ ಇಸ್ ನೋ ಚೇಂಜ್ ಇನ್ ಎನಿ ಆಕ್ಸಿಡೇಷನ್ ಸ್ಟೇಟ್ ಆಫ್ ದ ಗಿವನ್ ಕಂಪೌಂಡ್ ಒಳಗೆ ಯಾವುದೂ ಚೇಂಜ್ ಆಗಿಲ್ಲ. ನಿಮ್ಗೆ ಎಲಿಮೆಂಟಲ್ ಫಾರ್ಮು, ಈಗ ಎಲಿಮೆಂಟಲ್ ಫಾರ್ಮ್ ಬಂದಿರ್ಬೋದು, ಈ ಕಾರ್ಬನ್ ಡೈಆಕ್ಸೈಡ್ ಅವೈಲೇಬಲ್ CO2 ಅಂತ ಇರ್ಬೋದು ಎಲಿಮೆಂಟಲ್ ಫಾರ್ಮ್. ಬಟ್ ಏನದ ಇನ್ ದಿಸ್ ಕೇಸ್ ಇಂಪಾರ್ಟೆಂಟ್, ದೇರ್ ಇಸ್ ನೋ ಚೇಂಜ್ ಇನ್ ದಿ ಸಿಂಗಲ್ ಆಕ್ಸಿಡೇಷನ್ ಸ್ಟೇಟ್. ಯಾವುದೂ ಆಕ್ಸಿಡೇಷನ್ ಸ್ಟೇಟ್ ಚೇಂಜ್ ಆಗಿಲ್ಲ. ಅದಕ್ಕೆ ಏನು ಹೇಳ್ತಾರೆ, ಆಲ್ ಡಿಕಾಂಪೋಸಿಷನ್ ರಿಯಾಕ್ಷನ್ ನೀಡ್ ನಾಟ್ ಟು ಬಿ ಅ ರಿಡಾಕ್ಸ್ ರಿಯಾಕ್ಷನ್. ಇಂಪಾರ್ಟೆಂಟ್, ನೀಡ್ ನಾಟ್ ಟು ಬಿ ಅ ರಿಡಾಕ್ಸ್ ರಿಯಾಕ್ಷನ್ ಅಂತ. ಓಕೆ, ದ್ಯಾಟ್ಸ್ ವೈ ದಿಸ್ ಈಸ್ ಇಂಪಾರ್ಟೆಂಟ್, ಬೇರ್ ಇನ್ ಮೈಂಡ್. ಓಕೆ, ಯಾವುದು ಚೇಂಜ್ ಆಗಿಲ್ಲಲ್ಲ, ಇದನ್ನು ಸ್ವಲ್ಪ ನೀವು ನೆನಪಿನಾಗ ಇಟ್ಕೋಬೇಕು. ಓಕೆ, up to this what, 2 types reaction, one is combination reaction and then one is what, decomposition reaction. This is called what, important golden point. ಇದು ನೆನಪಿನ ಇಟ್ಕೋಬೇಕು, ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಇದು ಬೆಸ್ಟ್ ಆಗ್ತದೆ ಎಕ್ಸಾಂಪಲ್. ಓಕೆ, ಇನ್ನು 2 ರಿಯಾಕ್ಷನ್ಸ್ ಅದಲ್ಲ, ಅವು 2 ರಿಯಾಕ್ಷನ್ಸ್ ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ. ಥ್ಯಾಂಕ್ ಯು ವೆರಿ ಮಚ್. ಓಕೆ.